ಸಾಕಮ್ಮ ಸಾಕಮ್ಮ ಏ ಸಾಕಿ. ಏನ್ ಕದ್ರಜ್ಜಿ, ಏನ್ ಸಮಾಚಾರ? ಏನ್ ಇಲ್ಲಿವರೆಗೂ ಬಂದಿದ್ದು? ಯಾಕೆ ಇವತ್ತು ಹೋಗ್ಲಿಲ್ಲ ಆ ಮುಖ್ಯಸ್ಥರು ಹೊಲ್ದಕ್ಕೆ ಕಾಯಿ ಪೈ ಒತ್ತಾಕಕ್ಕೆ? ಕಾಯಿ ಒತ್ತಾಕವೆಲ್ಲ ಆದ್ವೇನು? ಓ, ನೆನ್ನೆ ಮೊನ್ನೆ ಹೋಗಿದ್ವಲ್ಲ ಆದ್ವು. ಇನ್ನ ಇವತ್ತೊಂದ್ ದಿವಸ ಇದಾವೆ ನನ್ಗೆ. ಯಾಕನ ಸೊಂಟ ನೋವು ಅಂತ ನಾನು ಬರಲ್ಲ ಇವತ್ತು, ನಾಳೆ ಬರ್ತೀನಿ ಅಂದೆ. ಸರಿ ಆತು ಅಂದ್ರು. ನನ್ ಮಗ ಹೋಗಿ ಅಂತ ಹೆಂಗ. ಹೌದಾ, ನಿನ್ ಸೊಸೆ ಎಲ್ಗೋದ್ಲು? ನನ್ನ ಸೊಸೆನೂ ಎಲ್ಗೋದ್ಲ ಏನೋ ಗೊತ್ತಿಲ್ಲ, ಹೊಟ್ಟೆಲಿ ಯಾರಿಗ ಕೂಲಿ ಹೋಗ್ತೀನಿ ಅಂತ ಹೋದ್ಲಪ್ಪ. ಹೋದ್ರೆ ಹೋಗ್ಲಿ ಬಿಡು, ಈ ಬಿಸ್ಲಾಗ ಹೋಗಿ ಸಾಯ್ಲಿ. ಯಾಕಂಗಂತೀಯ ಜೈ? ಕೂಲಿ ಹೋದ್ರೆ ನಿಮ್ಗೆ ಒಳ್ಳೆ ತಾನೆ. ದುಡ್ಡು ತಂದ್ರೆ ಈಗ ಆಮೇಲೆ ಪೆಂಗ ಕದಿಯದೆ ತಪ್ಪುಗುತ್ತೆ. ಅಲ್ಲ ಅದು ಸರಿನೇ ತಗ, ಹೋದ್ರೆ ಹೋಗ್ಲಿ ಬಿಡು, ನಮ್ಗೆ ಏನಂತೆ. ನಾನಂತೂ ಹೋಗಲ್ಲ, ನನ್ನ ಕೈಲಿ ಆಗಲ್ಲಪ್ಪ. ಈ 3 ದಿವಸ ಕಾಯಿ ಹೊತ್ತಕ್ಕೆ ಸಾಕಾಗೈತಿ. ಒಂದು ದಿವಸ ಇದಾವೆ, ಇವತ್ತು ಆಗ್ತವೆ. ಹಂಗೇನೆ ಟ್ಯಾಕ್ಟ್ರಿಗೂ ತುಂಬಬೇಕು ಅಂತ ಅವನೊಬ್ಬನ ಬರಕ್ಕೆ ಹೇಳವ್ರೆ. ನಾನು ನಾಳೆ ಹೋಗ್ಬೇಕು. ಯಾತ ಐತಂತೆ, ಯಾತ ಒಂದಿಟ್ಟು ಅಡಿಕೆನ ಯಾತ ಇದು ಮಾಡ್ಬೇಕಂತ, ಪಾಕೆಟ ಯಾತ ಮಾಡ್ಬೇಕಂತೆ. ಅಡಿಕೆ ಸಸಿನ ಯಾತನ ಅಂತ ಹೇಳ್ತಿದ್ದ. ಯಪ್ಪ ನೋಡೋಣ, ನಾಳೆನೋ ನಾಡ್ದ ಬರ್ತೀನಿ ಅಂತ ಅಂದೆ. ಅಲ್ಲ ನಾನು ಅದಕ್ಕೆ ಬರಲಿಲ್ಲ. ಅಲ್ಲ ನೀನು ಇಷ್ಟೊಂದು ನಗ್ನಾಗ್ತಾ ಇದೆಯಲ್ಲಿ, ಇನ್ನೇನು ಅಳ್ತಾ ಕೂಕಬೇಕಾಗಿತ್ತ? ನನ್ಗೇನಾಗೈತೆ ಹೇಳೋ ಅಂಥದ್ದು? ನಾನು ಚೆನ್ನಾಗೇ ಇದ್ದೀನಿ. ಅಯ್ಯೋ ಅಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇವಳಂತೆ ಆ ಸಣ್ಣಿ ಗಂಡ ಕಳೆದೋಗಿರೋದಕ್ಕೆ. ಎಲ್ಗೋಗ್ಯವನೋ ಏನೋ ಗೊತ್ತಿಲ್ಲ ಅಂತಾನ. ಅದಕ್ಕೇನೆ ನೀನು ಹುಷಾರು, ನಿನ್ನ ಎಳ್ಕೊಂಡೋಗಿ ಬೆಂಡ್ ಎತ್ತುತ್ತಾರೆ ಪೊಲೀಸ್ನವರು. ನನ್ನೇ ಕೇಳ್ಕೊಂಡು ಹೋಗ್ತಾರ ಅವರು? ನಾನೇನ್ ಮಾಡಿದ್ದೀನಿ? ಆ ಸಣ್ಣಿ ಗಂಡ ಕಳೆದೋಗಿರೋದಕ್ಕೆ ನಾನ್ ಕಾರಣನ? ಅವಳೇ ಏನೋ ಮಾಡಿದಾಳೆ ತಗ. ಪೊಲೀಸ್ನವರು ಬಂದು ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಬರ್ಲಿ, ನಾನು ಹೇಳ್ತೀನಿ. ನನ್ನ ಮೇಲೆ ಕೇಳ್ತಾಳಂತ ಅವಳು, ನನ್ನೇ ಕೇಳ್ಕೊಂಡು ಹೋಗ್ತಾರೆ. ನೀನೊಳ್ಳೆ ಚೆನ್ನಾಗಿ ಕೇಳ್ತೀಯಲ್ಲ, ಸುಮ್ಕುಕ್ಕ. ಅಯ್ಯೋ ಲೇ ಸಾಕಮ್ಮ, ನಿನ್ನ ಮೇಲೆ ಅಂತೆ ಕಂಪ್ಲೇಂಟ್ ಕೊಟ್ಟಿರೋದು. ನಮಗೆ ಒಬ್ಬಳ ಮೇಲೆ ಅನುಮಾನ ಐತೆ. ಅವಳು ನಾನು ನನ್ನ ಗಂಡ ಮದುವೆ ಆಗಿರೋದು ಇಷ್ಟನೇ ಇಲ್ಲ, ಅವಳು ಮದುವೆ ಆಗಬೇಕು ಅಂತ ಅಂತಿದ್ಲು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾಳಂತೆ ಪೊಲೀಸ್ನವ್ರಿಗೆ. ಅದಕ್ಕೆ ಇವಾಗ ಪೊಲೀಸ್ನವ್ರು ಬರ್ತಾ ಇದಾರಂತೆ ಊರಕ್ಕೆ. ಮೊದಲು ಬರೋದೇನೆ ನಿನ್ನ ಎಳ್ಕೊಂಡು ಹೋಗಕ್ಕೆ. ಏನ್ ಹೇಳ್ತಾ ಇದೀಯ ಕದಾಜಿ? ನಿಜನಾ ನೀನ್ ಹೇಳ್ತಾ ಇರೋದು? ನನ್ನ ಕೈಲಿ ನಂಬಕ್ಕಾಗ್ತಾ ಇಲ್ಲ. ನೀನ್ ಸುಮ್ಮನೆ ನನ್ನ ಎದುರಿಸ್ಬೇಡ. ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ. ನಾನು ಅವಜ್ಜನ್ನ ಏನು ಒತ್ಕೊಂಡು ಹೋಗಕ್ಕಾಗುತ್ತಾ? ನಾನು ಹೆಂಗ್ಸು, ನಾನೇನ್ ಮಾಡಕ್ಕಾಗುತ್ತೆ? ನಾನೇನು ಮಾಡಿಲ್ಲಪ್ಪ. ನೀನೇ ಹೇಳ್ತಿದ್ದಂತೆ ಅವಳೇ ಏನೋ ಮಾಡ್ಯವಳೆ, ದುಡ್ಡಿಗೋಸ್ಕರ ಒಡವಿಗೋಸ್ಕರನ ಗಂಡನ ಎಲ್ಲನ ಯಾರಿಗೋ ಹೇಳಿ ಕಿಡ್ನಾಪ್ ಮಾಡಿಸಿದಾಳೆ, ಓದ್ಕೊಂಡು ಹೋಗ್ರಿ ಅಂತ ಹೇಳವಳೆ. ಅವ್ರು ಓದ್ಕೊಂಡೋಗಿ ಏನ್ ಮಾಡಿದ್ರು ಏನೋ, ಸಾಯಿಸಿವ್ರೋ ಏನೋ ಅಜ್ಜನ ಅಂತಾನ ನೀನು ಹೇಳ್ತಿದ್ದಂತೆ. ಅದಕ್ಕೆ ನಿನ್ ಮೇಲೆ ಅನುಮಾನ ಬಂದು ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದವಳಂತೆ ಸಣ್ಣಿ. ಏನ್ ಮಾಡ್ತೀಯ? ಅಲ್ಲ ನಿನ್ಗೆ ಏನಾಗೈತೆ? ಬಾಯಿ ಮುಚ್ಕೊಂಡಿರಕ್ ಆಗ್ತಿರ್ಲಿಲ್ವಾ? ನೀನ್ ಯಾಕೆ ಕೇಳಕ್ ಹೋಗಿದ್ದೆ ಹೇಳು ಈಗ? ಅದಕ್ಕೆ ನೀನ್ ಹಂಗೆ ಹೇಳಿಕೆ ಈಗ ನಿನ್ ಮೇಲೆ ಅನುಮಾನ ಅಂತೆ ಸಣ್ಣಿಗೆ. ನೀನೇ ಏನೋ ಮಾಡಿದ್ಯಾ ಅಜ್ಜನ ಎಲ್ಲೋ ಯಾರಿಗೋ ಹೇಳಿ, ರೌಡಿಗಳು ಪೌಡಿಗಳಿಗೆ ಯಾರಿಗಾನ ಗೊತ್ತಿರೋರ್ಗೆ ಹೇಳಿ ಎಲ್ಲೋ ಒತ್ಕೊಂಡು ಹೋಗ್ರಿ ಅಂತ ಹೇಳಿದ್ಯಾ ಅಂತ ನಿನ್ ಮೇಲೆ ಅನುಮಾನ ಪಡ್ತಾ ಇದ್ದಾಳೆ. ಪೊಲೀಸ್ ಕಂಪ್ಲೇಂಟ್ ಹಂಗೆ ಕೊಟ್ಟವಳಂತೆ. ಅಯ್ಯಯ್ಯೋ ಮನೆಯಾಳ ಸಣ್ಣಿ, ನಾನೇನೋ ಅವಳೇ ಏನೋ ಮಾಡಿರ್ಬೇಕೇನೋ ಅಂತ ನಾನು ಅಂದ್ಕೊಂಡೆ. ಯಾಕೆಂದ್ರೆ ಅವಳಿಗೆ ದುಡ್ಡು ಒಡೆಯ ಮೇಲೆ ಆಸೆ ಅಲ್ವಾ, ಅದಕ್ಕೆ ಅಲ್ವಾ ಅಜ್ಜನ ಮದುವೆ ಆಗಿದ್ದು ಮುದ್ಕುನ್ನ. ಅವಜ್ಜ ಒಬ್ಬ ತೊಲಗಿದ್ರೆ ಅವನ ಬೇರೆ ಇದ್ದಾಗ ಜಿಪ್ಪುಡ್ತಾನೆ ಮಾಡ್ತಾನೆ. ದುಡ್ಡು ಪಡ್ಡು ಸರಿಯಾಗಿ ಕೊಡಲ್ವಲ್ಲ, ಯಾತನ ತರಕಾಗ್ಲಿ ಯಾತನಾಗ್ಲಿ. ಅದಕ್ಕೆ ಅವನ್ನ ಸಾಯಿಸ್ಬಿಟ್ರತ್ತ ಎಲ್ಲ ಇವದೇ ಆಗುತ್ತೆ ಅಂತ ಏನೋ ಮಾಡ್ಯವಳೆ ಅಂತ ಹೇಳಿದೆ. ಇದ್ರು ಇರ್ಬೋದು ಅಂತಾನ. ಅವಳು ನೋಡು ನನ್ನ ಮೇಲೆ ತಕದ. ಅಲ್ಲ ನನಗೆ ಇದರಿಂದ ಬರುವಂತ ಲಾಭ ಆದ್ರೂ ಏನು? ಅವಜ್ಜನ ನಾನೇ ಕೂತ್ಕೊಳ್ಳೋ ಸಾಯಿಸೋಣ? ನನ್ನ ಕೈಲಿ ಆಗುತ್ತಾ? ಯಾರು ರೌಡಿ ಅವಳು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಅವಳಿಗಿನ್ನ ಗೊತ್ತಿರ್ಬೋದು. ಅವಳು ಎಲ್ಲೆಲ್ಲ ಓಡಾಡ್ಕೊಂಡು ಬಂದವಳೆ. ಎಷ್ಟು ಗಂಡಸರು ಅವಳಿಗೆ ಪರಿಚಯ ಏನೋ ಯಾರಿಗೆ ಗೊತ್ತು. ಬಾ ಅವ್ರ ಮಂತಕ್ಕೆ ಹೋಗಿ ನಾನೇ ಕೇಳ್ತೀನಿ. ನನ್ನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡ್ತಾಳಂತ ಅವಳು? ಮನೆಯಾಳಿ ಅವಳು ಮಾಡಿರೋ ತಪ್ಪಿಗೆ. ಯಾಕೋ ಯಾರಿಗೆ ಗೊತ್ತು? ಕೇಳೋಗು, ಹೇಳ್ತೀನಿ. ನಡಿ ಹೋಗೋಣ ಬಾ ನೀನು. ನಮ್ಮೂರ ಜಾತ್ರೆಯಲ್ಲಿ ಪೇಟೆಯ ಬೀದಿಲಿ ಜಡೆಯನ್ನು ಎಳೆದವ ನೀ ತಾನೆ. ನಿನ್ನ ಕೆನ್ನೆಗೆ ಹೊಡೆದೋಳು ನಾ ತಾನೆ, ನಿನ್ನ ಕೆನ್ನೆಗೆ ಹೊಡೆದೋಳು ನಾ ತಾನೆ. ಹೇ 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 ಹೋ 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 ಹೋ. ಏನ್ ಸಾಕಮ್ಮ, ನಮ್ದು ಹಾಡು ಚೆನ್ನಾಗೇ ಹೇಳಿದ್ವಾ? ಚೆನ್ನಾಗೇ ಐತಲ್ಲ ಈ ಹಾಡು. ಈಗ ತಾನೇ ಕೇಳ್ತಾ ಬರ್ತಾ ಇದ್ದೆ, ಅದಕ್ಕೆ ಹಾಡು ಹೇಳ್ತಾ ಇದ್ದೆ. ನಿಮ್ದಕ್ಕೆ ಈ ಹಾಡು ಹೇಳಲಿಕ್ಕೆ ಬರುತ್ತಾ? ನಿಮ್ಮಕ್ಕ ಇದ್ದಂಗೆ ಐತೆ ಹಾಡು, ಮುಚ್ಕೊಂಡು ಹೋಗು. ನಾನೇ ಇವಾಗ ಯಾವ್ದೋ ಬೇಜಾರಲ್ಲಿದ್ದೀನಿ. ಇವಳೊಬ್ಳು ಹಾಡು ಹೇಳ್ಕೊಂಡ್ ಬಂದ್ಬಿಟ್ಲು ಇಲ್ಲಿ. ನಿನ್ಗೇನ್ ಮಾಡಕ್ ಕೆಲ್ಸ ಇಲ್ವೇ? ಯಾಕೆ ಸಾಕಮ್ಮ, ಯಾಕೆ ಈ ತರ ರೇಗಾಡ್ತಾ ಇದ್ಯಾ? ಯಾಕೆ ಏನ್ಗೆ ಆಯ್ತು? ಏನ್ ಕದ್ರಜ್ಜಿ, ಸಾಕಿಗೆ ಏನಾದ್ರೂ ಹುಚ್ಚಿಕಿಚ್ಚು ಹಿಡಿತೋ ಹೇಗೆ? ಸುಮ್ನೆ ಯಾಕೆ ಈ ತರ ರೇಗಾಡ್ತಾ ಇದ್ದಾಳೆ? ಏನ್ಗೆ ಆಯ್ತು? ಏನಿಲ್ಲ ಕಣೆ ಬಾನು, ಆ ಸಣ್ಣಿ ಗಂಡ ಕಾಣಿಸ್ತಾ ಇಲ್ವಲ್ಲ, ಅದಕ್ಕೆ ಆ ಸಣ್ಣಿ ಈ ಸಾಕಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟವಳಂತೆ. ಇವಳೆ ಏನೋ ಮಾಡ್ಯವಳೆ, ಇವಳ ಮೇಲೆ ಅನುಮಾನ ಐತೆ, ವಿಚಾರಣೆ ಮಾಡ್ರಿ ಅಂತನ. ಅದಕ್ಕೆ ಇವತ್ತು ಪೊಲೀಸ್ನವ್ರು ಬರ್ತಾರೆ ಅಂತ ಹೇಳಿದೆ. ಅದಕ್ಕೆ ಹಿಂಗ್ ಉರು 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 ಅಂತ ಇದ್ದಾಳೆ. ಓ ಹೌದಾ ಸಾಕಮ್ಮ, ನಿಮ್ದು ಕಿಡ್ನಾಪ್ಗೆ ಮಾಡಿದಿರಾ ಸಣ್ಣಿದು ಗಂಡಗೆ?
ಮೊದ್ಲಿಂದ ಅಜ್ಜಂದ ಮೇಲೆ ನಿಮ್ದು ಕಣ್ಣಿಗೆ ಇತ್ತು. ಹಾ, ಅದಕ್ಕೆ ಏನೋ ಮಾಡೇ ಇರ್ಬೇಕು. ಒಳ್ಳೆ ಕೆಲ್ಸಾಗೆ ಮಾಡಿದಾಳೆ ಸಣ್ಣಿ. ಹಾ, ಹೋಗು ಹೋಗು ಬೇಗ, ಪೊಲೀಸ್ನವರು ಅಲ್ಲಿ ಕಾಯ್ತಾ ಇದಾರೆ. ಮುಚ್ಕೊಂಡು ಹೋಗಿ ಬಾನು. ಏನೂ ಇಲ್ಲ, ಹೆಂಗೆ ಮಾಡ್ಲಿಕ್ಕೆ ಆಗಲ್ಲ. ನಡಿ, ನಮ್ದು ಕೂಡ ಬರ್ತೀವಿ. ಪೊಲೀಸ್ನವ್ರು ಬಂದಾಗ ಹೇಳ್ತೀವಿ ನಿಮ್ದು ಮಾಡೋ ಕೆಲಸ ಎಲ್ಲ ಏನೇನು ಅಂತ. ಬಾ, ನಿನಗೊಂದಿಷ್ಟು ಖಾರದ ಪುಡಿ ರುಬ್ಬಿ ಇಕ್ತಾರೆ. ಎಲ್ಲಿಗೆ? ಎಲ್ಲಿಗೆ? ಟಿಕ್ಕೆ. ಅಯ್ಯೋ ದೇವ್ರೆ, ನಮ್ದು ಹಪರ ಎಲ್ಲ ಹೆಂಗೆ ಮಾತಾಡ್ತಾ ಇದೆಯಾ ಸಾಕಮ್ಮ? ನಿಮ್ದು ನಾಚಿಕೆಗೆ ಆಗಲ್ವಾ? ಹೋಗು ಸುಮ್ಮನೆ. ನಮ್ದು ಕೈ ಯಾಕೆ ಹಪರ ಎಲ್ಲ ಮಾಡ್ತಾರೆ? ನಮ್ದು ಹೆಂಗೆ ತಪ್ಪೇ ಮಾಡಿಲ್ಲ. ನಿಮ್ದಿಗೆ ಮಾಡ್ತಾರೆ, ಹೋಗು. ನೀನು ಬಾ, ನಿನಗೂ ಮಾಡ್ತಾರೆ ಸರಿಯಾಗಿ. ಮಾರ್ಕದ್ರಜ್ಜಿ. ಅಯ್ಯೋ, ತೆಪ್ಗೆ ಮಾಡ್ಬಿಟ್ರೆ ಈ ತರ ಎಲ್ಲ ಮಾಡ್ತಾರ ಪೊಲೀಸ್ನವರು? ನಮ್ದಕ್ಕೆ ಗೊತ್ತೇ ಇರ್ಲಿಲ್ವಲ್ಲಪ್ಪ ಈ ತರ ಎಲ್ಲ ಖಾರದ ಪುಡಿಗೆ ಹಚ್ಚಿ. ಅಯ್ಯೋ, ನೆನೆಸ್ಕೊಂಡ್ರೆ ಭಯಾಗೆ ಆಗ್ತಾ ಇದೆ. ಪೊಲೀಸ್ನವರು ಈ ತರ ಎಲ್ಲ ಕೊಡ್ತಾರೆ ಅಂತ ಗೊತ್ತಾಗಿದೆ ನಮ್ದಕ್ಕೆ ಇವತ್ತೇ. ಅಯ್ಯೋ, ಯಾರಾದ್ರೂ ಹೇಳ್ಬಾರ್ದ ಮುಂಚೆನೆ? ಅಯ್ಯೋ ಅಪ್ಪ, ನೆನೆಸ್ಕೊಂಡ್ರೆ ಭಯಾಗೆ ಆಗ್ತಿದೆ. ಸಣ್ಣಿ, ಏ ಸಣ್ಣಿ ಬಾರಿ ಇಲ್ಲಿ. ಓ, ಏನೇ ಸಾಕಿ, ಏನು ಇಲ್ಲಿಗೆ ಬಂದಿರೋದು? ಮತ್ತೇನು ಒತ್ಕೊಂಡು ಹೋಗಕ್ ಬಂದೆ ಇಲ್ಲಿಗೆ? ನನ್ನ ಗಂಡನ ಒತ್ಕೊಂಡು ಹೋಗಿದ್ಯಲ್ಲ, ಅದು ಎಲ್ಲಿಕ್ಕಿದ್ಯಾ ಅಂತಾನ ತೋರಿಸಿದ್ರೆ ಸರಿ. ಇವಾಗ ಪೊಲೀಸರು ಬರ್ತಾರೆ, ಎಳ್ಕೊಂಡು ಹೋಗ್ತಾರೆ. ಇರು. ಏ ಸಣ್ಣಿ, ಏನೋ ನಾನು ಏನೋ ಹಂಗಂದೆ ಅಂತ ಅಷ್ಟನ ನಾನೇನೆ ಒತ್ಕೊಂಡು ಹೋಗಿದ್ದೀನಿ, ನಿನ್ನ ಗಂಡನ ಬಚ್ಚಿಕ್ಕಿದ್ದೀನಿ ಅಂತಾನ ಕಂಪ್ಲೇಂಟ್ ಕೊಟ್ಟು ಬಂದಿದ್ಯಂತೆ. ಏನೇ ಇದು? ನೀನೇನು ನೋಡಿದ್ದೇನೆ ಕಣ್ಣಾರೇನ? ನಾನೇನಾದ್ರೂ ಆ ವೈದ್ಯನ ಒತ್ಕೊಂಡು ಹೋಗೋದಾ? ನನ್ಗೆ ಯಾಕೋ ನಿನ್ನ ಮೇಲೆ ಅನುಮಾನ ಬಂತು, ಅದಕ್ಕೆ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಎಲ್ಲರೂ ಪಾಪ ಅಯ್ಯೋ ಅಂತಿದ್ರೆ ನೀನ್ ಮಾತ್ರನ ನನ್ನ ಮೇಲೇನೆ ಹೇಳ್ತಾ ಇದ್ಯಾ ಅಲ್ವೇ? ಇವಳೇ ಏನೋ ಮಾಡ್ಯವಳೆ ಅಂತ. ಅದಕ್ಕೆ ಇವಾಗ ಪೊಲೀಸರು ಬರ್ತಾರೆ, ಅವ್ರ ಹತ್ರ ಹೇಳು. ನಿನ್ನ ಭಾಷೆ ಎಲ್ಲ ನನ್ನ ಹತ್ರ ನಡೆಯಲ್ಲ. ನನ್ನ ಗಂಡ ಎಲ್ಲಿದ್ರು ಬಿಡಲ್ಲ, ಅವ್ರ ಪೊಲೀಸರು ಪತ್ತೆ ಹಚ್ಚುತ್ತಾರೆ. ನೀನೇ ಅದು ಯಾರಿಗೆ ಹೇಳಿ ಕಿಡ್ನಾಪ್ ಮಾಡಿಸ್ತೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಗಂಡ ಬರಬೇಕು ಅಷ್ಟೇನಿ. ಅದಕ್ಕೆ ಯಾರ ಮೇಲಾದ್ರೂ ನಿನಗೆ ಅನುಮಾನ ಐತೇನಮ್ಮ ಅಂತಾನ ಕೇಳಿದ್ರು, ಅದಕ್ಕೆ ನಾನು ಹ್ಞೂ ಅಂತ ಹೇಳ್ದೆ. ಯಾರು ಅಂದಿದ್ಕೆ ನಮ್ಮೂರಾಗೆ ಸಾಕಮ್ಮ ಅಂತ ಇದ್ದಾಳೆ, ನಾವಿಬ್ರು ಮದ್ವೆ ಆಗೋದಕ್ಕೂ ಎಲ್ಲದಕ್ಕೂ ಅಡ್ಡಿ ಮಾಡಿದ್ಲು. ಅದಕ್ಕೇನೆ ಅದು ಅಲ್ದೇನೆ ಅವಾಗ ಬಂದು ನಮಗೆ ಕಾಟ ಕೊಡ್ತಾ ಇದ್ಲು. ನಮ್ಮನ್ನ ಹೆಂಗಿದ್ರು ಈ ಊರಿಂದ ಓಡಿಸ್ಬೇಕಂತ ಏನೇನೋ ಪ್ಲಾನ್ ಮಾಡ್ತಿದ್ಲು ಅವಳು. ಈಗ್ಲೂ ಅವಳೇ ಬಂದು ಏನೇನೋ ಹೇಳಿಳು. ಅದಕ್ಕೆ ನನ್ಗೆ ಅವಳ ಮೇಲೆ ಅನುಮಾನ ಐತೆ. ಅವಳನ್ನ ಕರ್ಕೊಂಬಂದು ವಿಚಾರಿಸ್ರಿ, ಸರಿಯಾಗಿ 4 ಬಿಡ್ರಿ ಅಂತ ಹೇಳ್ದೆ. ಆಯ್ತು ಬರ್ತೀವಿ ಹೋಗಮ್ಮ ಅಂತ ಹೇಳವ್ರೆ. ಇವತ್ತು ಬರ್ತಾರೆ, ಈಗಲೇ ಆಗ್ಲಾನ. ಸುಮ್ಮನೆ ನನ್ನ ಗಂಡನ ಏನಾದ್ರೂ ಎಲ್ಲಾದ್ರೂ ಬಚ್ಚಿಟ್ಟಿದ್ರೆ ಸುಮ್ಮನೆ ಒಪ್ಕೊಂಡ್ಬಿಡು. ಇಲ್ಲಾಂದ್ರೆ ಏನೂ ಇಲ್ಲ, ಪೊಲೀಸ್ನವ್ರು ಎಳ್ಕೊಂಡೋಗಿ ರುಬ್ತಾರೆ ಸರಿಯಾಗಿ. ಏಯ್, ನಿನ್ ಗಂಡನ್ನ ಎಳ್ಕೊಂಡೋಗಿ ನಾನೇನೇ ಮಾಡ್ಲಿ? ಅಲ್ಲ, ಆ ಮುದ್ಕೊಂಡು ಎಳ್ಕೊಂಡೋಗೋದ್ರಿಂದ ನನಗೇನು ಪ್ರಯೋಜನ? ಎಲ್ಲಿ ಯಾಕೆ ಬಚ್ಚಿಕನ? ನನಗೆ ಮೊದಲೇ ತಿಂಬಕ್ಕೆ ಇಟ್ಟಿಲ್ಲ, ಇನ್ನು ಅವನು ಎಳ್ಕೊಂಡೋಗಿ ಅವನ್ನೆಲ್ಲಿಂದ ಸಾಕಣ ನಾನು? ನೀನು ನೋಡು, ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರೆ ಸರಿ ಆಗಲ್ಲ. ಮೊದಲು ಹೋಗಿ ಕಂಪ್ಲೇಂಟ್ ವಾಪಸ್ ತಗೊಂಬರೋಗಿ ಹೋಗಿ. ಅಥವಾ ನನ್ನ ಮೇಲೆ ಹೇಳ್ಬೇಡ ಅಷ್ಟೇ. ನಿನ್ ಗಂಡ ಕಳೆದಿದ್ರೆ ನೀನ್ ಪೊಲೀಸ್ನವ್ರಿಗೆ ಹೇಳ್ಕ, ಕಳೆದೇನೆ ಹುಡುಕಿ ಕೊಡ್ರಿ, ನನ್ಗೆ ಯಾರ ಮೇಲೆ ಅನುಮಾನ ಇಲ್ಲ ಅಂತಾನ ಬೊಗಳೋಗಿ ಹೋಗಿ. ಓ, ಏನ್ ನಿನ್ ದಿಮಾಕ್ ಇನ್ನೂ ಕಮ್ಮಿ ಆಗಿಲ್ಲ ಅಲ್ವೇ? ಹೋಗು. ನನ್ಗೆ ನಿನ್ ಮೇಲೆ ಅನುಮಾನ ಐತೆ, ನೀನೇ ಏನೋ ಮಾಡಿದ್ಯಾ ಅಂತಾನ ನನಗೂ ಅನುಮಾನ ಐತೆ. ಲಸ್ಮಕ್ಕೇನೋ ಹಂಗೆ ಆಯ್ತು. ಈ ಸಾಕ ಹಿಂಗ್ ಮಾತಾಡ್ತಾ ಇದ್ದಾಳೆ ಅಂದ್ರೆ ಇವಳೇ ಏನೋ ಮಾಡಿರ್ಬೇಕು. ಇವಳು ತಪ್ಪಿಸ್ಕೊಂಬಕ್ಕೆ ನಿನ್ ಮೇಲೆ ಆಗ್ತಾ ಇದ್ದಾಳೆ. ನಮ್ ಗಮನ ಎಲ್ಲ ನಿನ್ ಕಡೆ ತಿರುಗ್ಲಿ ಅಂತಾನ ಹೇಳ್ತಾ ಇದ್ದಾಳೆ ಅಂತಾನ ಲಸ್ಮಕ್ಕೇನು ಹೇಳ್ತು. ಅದಕ್ಕೆ ನಾನು ನಾಗಣ್ಣನ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಈಗ ಎಳ್ಕೊಂಡು ಹೋಗ್ತಾರೆ ಇರು ಪೊಲೀಸ್ನವ್ರು ಬಂದು. ನೋಡೇ ಸಣ್ಣಿ, ನೀನ್ ನನ್ನ ಮೇಲೆ ನಾನು ಕಂಪ್ಲೇಂಟ್ ಕೊಟ್ರೆ ಅಷ್ಟೇ, ಏನೂ ಇಲ್ಲ ನೋಡು. ನಾನೇನೋ ನೀನು ಹೊಚ್ಚಿ ಆಸೆ ಅಲ್ವಾ? ಅದು ಅಲ್ಲದೆ ನಿನ್ ಗಂಡ ಜಿಪ್ಪುಣ್ತನ ಮಾಡ್ತಾನೆ ಯಾತನ ತೊರಕ್ಕೆ ಯಾತನ ಹೇಳಿದ್ದ. ಅದಕ್ಕೆ ನೀನು ಬೈಕಂತಿರ್ತಿದ್ದಲ್ಲ ಅವಾಗ. ಏನು ದುಡ್ಡಿದ್ರು ನನ್ನ ಗಂಡ ಯಾತು ತರೋದೇ ಇಲ್ಲ. ಹೇಳಿರಿ ತರಕಾರಿ ಹೇಳಿರಿ 1 kg ತಾಂಬ ಅಂತಂದ್ರೆ 1/4 kg ತತ್ತಾನೆ ಅಂತ ಬೈಕಂತಿದ್ದಲ್ಲ. ಅದಕ್ಕೇನೆ ಇವನು ಹಿಂಗೆಲ್ಲ ಮಾಡ್ತಾ ಇದ್ದಲ್ಲ, ಇವನೇ ಸಾಯಿಸ್ಬಿಟ್ರೆ ಇನ್ನ ನನ್ಗೆ ಯಾರು ಇರಲ್ಲ ತಡಿಯಾರು ಅಂತ ನೀನೇ ಏನೋ ಮಾಡಿದ್ಯಾ. ಹೆಂಗು ನಾವು ಅಜ್ಜಿಗೆ ಯಾರು ಹೇಳರ್ ಕೇಳಾರ ಯಾರು ಇಲ್ವಲ್ಲ, ಯಾರು ಕಂಪ್ಲೇಂಟ್ ಕೊಡಲ್ಲ. ಹೆಂಗ್ ಸತ್ತ ಎಲ್ಗೋದ ಅಂತಾನ ಯಾರು ಕೇಳಲ್ಲ ಅಂತ ನೀನು ಎಲ್ಗನ ರೋಡಿ ಪಡಿಯವ್ರನ್ನ ಕರ್ಸಿ ಕರ್ಕೊಂಡೋಗಿ ಯಾವ್ದನ್ನ ನದಿಗೋ ಬಾವಿಗೋ ಯಾತನ ತಳ್ಳಿದ್ಯಾ ಏನೋ ನನಗೇನು ಗೊತ್ತು. ನನಗೆ ನಿನ್ ಮೇಲೆ ಅನುಮಾನ. ಪೊಲೀಸರು ಬರ್ಲಿ ಇರು, ನಾನು ಹೇಳ್ತೀನಿ ಇವಳೆ ಏನೋ ಮಾಡ್ಯವಳೆ ಸಾರಿ, ಇವಳೇನೆ ಅತಿ ಆಸೆ ಹೇಳು ಅಂತ ನಾನು ಹೇಳ್ತೀನಿ. ನಿನ್ ಒಬ್ಳಿಗೆ ಅಲ್ಲ, ಪೊಲೀಸ್ನವ್ರಿಗೆ ಹೇಳಕ್ ಗೊತ್ತಿರೋದು. ನಿನ್ನೆ ಎಳ್ಕೊಂಡೋಗಿ ಬೆಂಡೆತ್ತುತ್ತಾರೆ. ಯಾರನ್ನ ಬೆಂಡೆತ್ತುತ್ತಾರೆ, ಯಾರನ್ನ ಎಳ್ಕೊಂಡು ಹೋಗ್ತಾರೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ಈಗಲಾಗ್ಲ ಪೊಲೀಸ್ನವರು ನಮ್ಮೂರಿಗೆ ಬರ್ತಾರೆ. ಹೋಗಮ್ಮ ನೀನು 10 ಗಂಟೆ 10:30 ಅಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿದ್ರು. ಈಗ 10:30 ಟೈಮು. ಈಗಲಾಗ್ಲ ಬಂದೇ ಬರ್ತಾರೆ, ನೋಡ್ತಾ ಇರು. ಯಾರನ್ನ ಎಳ್ಕೊಂಡು ಹೋಗ್ತಾರೆ, ಯಾರನ್ನ ಬೆಂಡೆತ್ತುತ್ತಾರೆ ಅಂತ ಗೊತ್ತಾಗುತ್ತೆ. ಅಲ್ಲ, ನನ್ನ ಗಂಡನ ನಾನೇ ಏನಾದ್ರು ಸಾಯಿಸಿದ್ದೆ, ನಾನು ಯಾಕೆ ಕಂಪ್ಲೇಂಟ್ ಕೊಡ್ತಿದ್ದೆ? ಯಾರಿಗೂ ಹೇಳ್ದಂಗೆ ಸುಮ್ಮನೆ ಆಗ್ತಿದ್ದೆ. ಎಲ್ಗ ಊರಿಗೆ ಹೋಗೈತೆ ನನ್ನ ಗಂಡ ಅಂತ ಹೇಳಿ ಸುಳ್ಳು ಹೇಳಿ ನಿಮ್ಮನ್ನೆಲ್ಲ ನಂಬಿಸಿ ಸುಮ್ಮನಿರ್ತಿದ್ದೆ. ನಾನೇ ಕಳ್ತ ಕುಕ್ಕಂತಿದ್ದೆ ಹಂಗ್ ಮಾಡಿದ್ರೆ. ಅಷ್ಟು ನಿನಗೆ ತಲೆ ಆಯ್ತೋ ಇಲ್ವೋ?
ಅದನ್ನೆಲ್ಲ ಯೋಚನೆ ಮಾಡಕ್ ಆಗಲ್ವಾ ನಿನ್ಗೆ? ಪೊಲೀಸ್ನವ್ರು ಬಂದೇ ಬಿಟ್ರು. ಪರಿ ಮೇಡಮರೇ ಇವಳೆ ಸಾಕಮ್ಮ ಅಂದ್ರೆ ಹೇಳ್ಕೊಂಡೋಗ್ರಿ, ಒದ್ದು ವಿಚಾರಣೆ ಮಾಡ್ರಿ. ನನ್ನ ಗಂಡನ ಎಲ್ಲಿ ಕೇಳೋ ಎಲ್ಲಿ ಬೆಚ್ಚಿ ಕೇಳೋ ಅಂತ ಬಾಯ್ ಬಿಡಿಸ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.